ವೆಲ್ಕಮ್ ಬ್ಯಾಕ್ ಟು ನವ್ಯದೇವಿ ಪ್ರಸಾದ್ ಯೂಟ್ಯೂಬ್ ಚಾನೆಲ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನನ್ನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಓಕೆ, ಏನಪ್ಪ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಮತ್ತು ಸ್ಮೈಲಿಂಗ್ ಫೇಸ್ ಕೊಡುವಂತಹ ಒಂದು ವಿಡಿಯೋ. ಏನಾಗಿರ್ಬೋದು, ನಗ್ನಗ್ತಾನೆ ಹೇಳ್ತಾ ಇದ್ದೇನೆ, ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನಿಗೆ ಮೆಸೇಜ್ ಬಂದಿದೆ. ಓಕೆ, ಇನ್ನು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಕೈಗೆ ಬಂದು ಸೇರಬೇಕಷ್ಟೇ. ಅದಕ್ಕಿಂತ ಮೊದಲು ನಮಗೆ ಮೇಲ್ ಐ ಡಿಯಲ್ಲಿ ಒಂದು ಮೆಸೇಜ್ ಬರುತ್ತೆ, ನಿಮಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನಿಗೆ ವೆರಿಫೈ ಮಾಡಲಿಕ್ಕೆ ಇದೆಲ್ಲ ಫಾರ್ಮ್ನ ಫಿಲಪ್ ಮಾಡಿ ಅಂತ ಹೇಳಿ ನಮಗೆ ಅದರಲ್ಲಿ ಮೇಲಲ್ಲಿ ಒಂದು ಮೆಸೇಜ್ ಬರುತ್ತೆ. ಓಕೆ, ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರಬೇಕಾದ್ರೆ ಎಷ್ಟು ಟೈಮ್ ಆಗಬೇಕು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. 4000 ವಾಚ್ ಅವರ್ ಆದಮೇಲೆ, ಫಸ್ಟಿಗೆ 1000 ಸಬ್ಸ್ಕ್ರೈಬರ್ ಅಂತ ಹೇಳ್ತೇವಲ್ಲ, ಆಮೇಲೆ 4000 ವಾಚ್ ಅವರ್ ಆದಮೇಲೆ $10 ಆಗಬೇಕು. ಇದು ಕಂಪ್ಲೀಟ್ ಆದಮೇಲೆ $10 ಕೂಡ ಕಂಪ್ಲೀಟ್ ಆಗಬೇಕು. ಕೆಲವೊಬ್ಬರಿಗೆ $9, 9.5 ಈ ಥರ ಎಲ್ಲ ಆಗುವಾಗ ಮೆಸೇಜ್ ಬರುತ್ತೆ. ನನಗೆ $10 ಆದಾಗಲೇ ಮೆಸೇಜ್ ಬಂದಿರುವಂಥದ್ದು. ಮೇಲಲ್ಲಿ ಚೆಕ್ ಮಾಡಿದೆ, ನಾನು ಚೆಕ್ ಮಾಡುವಾಗ ಗೂಗಲ್ ಆ್ಯಡ್ಸೆನ್ಸಿಗೆ ವೆರಿಫೈ ಮಾಡಿ ಫಾರ್ಮ್ನ ಫಿಲಪ್ ಮಾಡಿ ಅಂತ ನನಗೆ ಒಂದು ಮೆಸೇಜ್ ಬಂದಿತ್ತು. ಅದಾದಮೇಲೆ 10-15 ಡೇಸಲ್ಲಿ ನಮಗೆ ಇದೆಲ್ಲ ಫಿಲಪ್ ಆದಮೇಲೆ 10-15 ಡೇಸಲ್ಲಿ ನಮಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಪೋಸ್ಟಲ್ಲಿ ಬಂದು ನಮ್ಮ ಕೈ ಸೇರುತ್ತೆ. ಅದಕ್ಕಿಂತ ಮುಂಚೆ ನಾವು ನಮ್ಮ ಅಡ್ರೆಸ್ಸನ್ನೆಲ್ಲ ಅಪ್ಲೈ ಮಾಡಲಿಕ್ಕೆ ಇರ್ತದೆ. ಓಕೆ, ಯಾರಾದರೂ ಕೂಡ ಡಾಲರಿಗೆ ಕಾಲಿಟ್ಟಿದ್ರೆ ಬೇಗ ಬೇಗ $10 ಮಾಡ್ಕೊಳ್ಳಿ, ಗೂಗಲ್ ಆ್ಯಡ್ಸೆನ್ಸ್ ಪಿನ್ನ ಕೈಗೆ ಪಡ್ಕೊಳ್ಳಿ. ಓಕೆ, ಇದು ನನಗೆ ತುಂಬ ಅಂದರೆ ತುಂಬ ಎಕ್ಸೈಟ್ ಮತ್ತು ಖುಷಿಯಾದಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ತನಕ ಬರಬೇಕು ಅನ್ನೋ ಒಂದು ಡ್ರೀಮ್ ಇತ್ತು. ಇಲ್ಲಿ ತನಕ ಬಂದಾಯಿತು. ಇನ್ನು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಕೈಗೆ ಸೇರಿದ ಮೇಲೆ ಅದಕ್ಕೆ ಇನ್ನೆಲ್ಲ ಫಿಲಪ್ ಮಾಡಲಿಕ್ಕೆ ಇರ್ತದೆ. ಆಮೇಲೆ $100 ಆಗೋದೆ. ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಇದು ಮೆಸೇಜ್ ಬಂದಾಗಲೂ ನಾನು ಕೇಳಿದ್ದು ಅರುಣ್ ಸರ್ ಅವರನ್ನೇ. ಆಗ ಅರುಣ್ ಸರಿ ಕೇಳಿದೆ, ನೋಡಿ ಈ ಥರ ಮೆಸೇಜ್ ಬಂದಿದೆ, ಏನು ಮಾಡಬೇಕು ಅಂತ. ಅಷ್ಟೊತ್ತಿಗೆ ಅವರೇ ನನಗೆ ಹೆಲ್ಪ್ ಮಾಡಿ ಎಲ್ಲ ಫಿಲಪ್ ಎಲ್ಲ ಮಾಡಿಕೊಟ್ರು. ನಾನು ಕೂಡ ಫಿಲಪ್ ಮಾಡಲಿಕ್ಕೆ ನೋಡಿದೆ, ಮಾಡಲಿಕ್ಕೆ ಆಗಲಿಲ್ಲ. ಕರೆಕ್ಟ್ ನಮಗೆ ಅದು ಪ್ರೊಸೀಜರ್ ಗೊತ್ತಿರಬೇಕು. ಓಕೆ, ನಾನು ಮತ್ತೆ ಅವರಿಗೆ ಮೆಸೇಜ್ ಮಾಡಿ ಕೇಳಿದೆ, ನನಗೆ ಈ ಥರ ಬರ್ತಾ ಇದೆ ಅಂತ. ಓಕೆ ಅಂತೇಳಿ ಅವರು ಅದನ್ನ ಕರೆಕ್ಟ್ ಮಾಡಿಕೊಟ್ರು. ಇನ್ನು ಗೂಗಲ್ ಪಿನ್ ಬಂದಾಗಲೂ ನಾನು ಅವರ ಹತ್ರನೇ ಹೆಲ್ಪ್ ಕೇಳೋದು, ಅರುಣ್ ಸರ್ ಹತ್ರ. ನೆಕ್ಸ್ಟ್ ಏನು ಅಂತ ಹೇಳಿದರೆ 100 ಹೇಳಿದರೆ ನಾನು ಫಾಸ್ಟ್ ಬೇಗ ಬೇಗ ಒಳ್ಳೊಳ್ಳೆ ಕಂಟೆಂಟ್ನ ಹಾಕಿ ನಾನು $100 ಮಾಡ್ಕೊಳ್ಬೇಕು. ಆಮೇಲೆ ಖಂಡಿತ ದುಡ್ಡು ಬರುತ್ತೆ ಅನ್ನೋ ಒಂದು ಖುಷಿ, ಅನ್ನೋ ಒಂದು ಹೋಪ್ ನನಗಿದೆ. ಓಕೆ, ನೀವು ಕೂಡ ಬೇಗ ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಹಾಗೆ $10 ಮಾಡಿಕೊಂಡು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಕೂಡ ತಗೊಳ್ಳಿ, ಆಮೇಲೆ $100 ಮಾಡ್ಕೊಳ್ಳಿ, ಆಮೇಲೆ ಪರ್ ಮಂತ್ಲಿ ಸ್ಯಾಲ್ರಿನ ತಗೊಳ್ಳಿ ಅಂತ ಖುಷಿಯಿಂದ ನಾನು ಹೇಳ್ತಾ ಇದ್ದೇನೆ. ನಾನು ಕೂಡ $100 ಹತ್ರ ಕಾಲಿಡಬೇಕು ಅನ್ನೋ ಒಂದು ಖುಷಿಯಲ್ಲಿದ್ದೇನೆ. ಹಾಗೆ ಪ್ರತಿದಿನ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನಾವು ಬೇಗ ಡಾಲರ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದರೆ ಕೆಲವೊಬ್ಬರು ಬೇಗ $ನ ಕಂಪ್ಲೀಟ್ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಲೇಟಾಗಿ ಮಾಡ್ತಾರೆ. ನಾವು ಬೇಗ ಬೇಗ $ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದರೆ ಡೈಲಿ ವಿಡಿಯೋ ಹಾಕಬೇಕು. ಒಂದು ದಿನ ಮಿಸ್ ಮಾಡದೆ ಡೈಲಿ ವಿಡಿಯೋ ಹಾಕ್ತಾನೆ ಹೋಗಬೇಕು. ಇದಕ್ಕಿಂತ ಮೊದಲು ನಾನು ಸಬ್ಸ್ಕ್ರೈಬರ್ ಹೇಗೆ ಮಾಡ್ಕೊಳ್ಳೋದು, ಒಂದು ದಿನದಲ್ಲಿ 50-100 ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಬೋದು ಅಂತ ನಾನು ಇದಕ್ಕಿಂತ ಮೊದಲಿನ ವಿಡಿಯೋದಲ್ಲಿ ಹೇಳಿದ್ದೆ. ಹಾಗೆ ಇದರಲ್ಲಿ ಕೂಡ ಹೇಳ್ತಾ ಇದ್ದೇನೆ, ನಾನು ವಾಚ್ ಅವರ್ ಬೇಗ ಬೇಗ ಆಗಬೇಕು ಅಥವಾ $, ಬೇಗ ಬೇಗ ಆಗಬೇಕು ಅಂತೇಳಿದರೆ ಪ್ರತಿದಿನ ತಪ್ಪದ ವಿಡಿಯೋನ ಹಾಕಿ. ಸ್ವಲ್ಪನೇ ವ್ಯೂಸ್ ಬಂದರೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು 50 ವ್ಯೂಸ್ 100 ವ್ಯೂಸ್ ಬಂದರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ವ್ಯೂಸ್ ಬರ್ಬೋದು. ಆದರೆ ನಾವು ಪ್ರತಿನಿತ್ಯ ವಿಡಿಯೋ ಹಾಕೋದನ್ನು, ಪ್ರತಿನಿತ್ಯ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದನ್ನು ಮಾತ್ರ ಮರಿಬಾರ್ದು. ಖಂಡಿತವಾಗ್ಲೂ ಪ್ರತಿನಿತ್ಯ ವಿಡಿಯೋ ಹಾಕ್ತಾ ಹೋಗಿ. ಹಾಗೆ ಅಂದರೆ ಧೈರ್ಯವನ್ನು ಕಳ್ಕೊಳ್ಬಾರ್ದು. ಅಂದರೆ ನಾನು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದ ಮೇಲೆ ಆ ವಿಡಿಯೋ ಕೂಡ ನಾನು ಖಂಡಿತ ಮಾಡ್ತೇನೆ, ಕೂಡ ಹಂಚಿಕೊಳ್ತೇನೆ ಆ ಒಂದು ಖುಷಿಯ ವಿಚಾರವನ್ನು. ಇವಾಗ $10 ದಾಟಿ ಮುಂದೆ ಹೋಗ್ತಾ ಇದೆ, ನೋಡೋಣ ಯಾವಾಗ $100 ಆಗ್ತದೆ ಅಂತ. ಆ ಒಂದು ವಿಡಿಯೋ ಕೂಡ ಹಾಕ್ತೇನೆ. ನೆಕ್ಸ್ಟ್ 10K ಸಬ್ಸ್ಕ್ರೈಬರ್ ಆಗಲಿ ಅಂತ ಆಶಿಸಿ ಅಂತ ಕೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇವಾಗ ಇನ್ನೇನು 6 ಹತ್ರ ಹೋಗ್ತಾ ಇದ್ದೇನೆ. ಇನ್ನೊಂದು 4K ಸಬ್ಸ್ಕ್ರೈಬರ್ ಆಗಬೇಕು. ಅದನ್ನು ಕೂಡ ಬೇಗ ಬೇಗ ಫಾಸ್ಟಾಗಿ ಮೂವ್ ಮಾಡ್ಕೊಳ್ಬೇಕು. ನಾನು ನಿಮಗೆ ಟ್ರಿಕ್ಸ್ ಹೇಳಿಕೊಟ್ಟಿದ್ದೆಲ್ಲ, ಹಾಗೆಯೇ ನಾನು ಮೂವ್ ಮಾಡ್ಕೊಳ್ಳೋದು. ಹಾಗೆ ಮಾಡಿ 10K ಸಬ್ಸ್ಕ್ರೈಬರ್ ಆದಾಗ ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ಒಂದು ಖುಷಿಯಲ್ಲಿದ್ದೇನೆ. ನೋಡೋಣ ಅವಾಗ $100 ಕಂಪ್ಲೀಟ್ ಆಗಿರುತ್ತಾ ಏನು ಅಂತ ಹೇಳಿ. ಯಾರಾದರೂ ಕೂಡ ಈ ಡಾಲರಲ್ಲಿದ್ದರೆ ಅಥವಾ
ಯಾರಾದರೂ ವಾಚ್ ಅವರು ಕಂಪ್ಲೀಟಾಗಿ ಇವಾಗ ಡಾಲರಲ್ಲಿದ್ದರೆ ಅಲ್ಲ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರಲಿಕ್ಕೆ ಹತ್ತಿರದಲ್ಲಿದ್ದರೆ ಅವರು ಕೂಡ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಯಾವ ವಿಡಿಯೋ ನಿಮಗೆ ಬೇಕು ಅಂತ ಹೇಳಿ ಆ ವಿಚಾರವಾಗಿ ಕೂಡ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನನಗೆ ಯಾವುದಾದ್ರೂ ವಿಚಾರದ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ ಅದರಿಂದ ನಾನೇನಾದರೂ ಸಕ್ಸಸ್ ಆಗಿದ್ದರೆ ಅದನ್ನು ಕೂಡ ನಿಮಗೆ ನಾನು ಶೇರ್ ಮಾಡ್ತೇನೆ. ಯಾಕೆಂತೇಳಿದರೆ ಆ ವಿಚಾರಗಳು ನಿಮಗೆ ಕೂಡ ಗೊತ್ತಿದ್ದರೆ ನಿಮಗೆ ಕೂಡ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಹೋಪ್ ನನಗೆ. ಓಕೆ, ಇನ್ನು ಬೇರೆ ಯಾವುದಾದ್ರೂ ವಿಚಾರದ ಬಗ್ಗೆ ವಿಡಿಯೋ ಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್.